ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ. ಮುಂಗಾರು ಅಧಿವೇಶನದಲ್ಲಿ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಧರಣಿಯನ್ನ ಮಾಡಿದ್ರು. ಆ ಒಂದು ಧರಣಿಯ ಕಾರಣಕ್ಕಾಗಿ ಅಧಿವೇಶನವನ್ನ ಮೊಟಕುಗೊಳಿಸಬೇಕಾಗಿ ಬಂತು. ಜೊತೆಗೆ ಈ ಒಂದು ಹೋರಾಟವನ್ನ ವಿಪಕ್ಷಗಳು ಇನ್ನೂ ಒಂದು ಹಂತಕ್ಕೆ ಕೊಂಡೊಯ್ಯೋದಕ್ಕೆ ನಿರ್ಧಾರವನ್ನ ಮಾಡಿ ಈಗಾಗಲೇ ಬಿಜೆಪಿ ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿದೆ. ಈ ನಡುವೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ದೆಹಲಿಯ ಭೇಟಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಈ ವಿಚಾರವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಸರ್ಕಾರಕ್ಕೆ ತೀವ್ರವಾಗಿರುವಂತಹ ಮುಜುಗರ ಎದುರಾಗತ್ತೆ ಅಂತಂದ್ರೆ ನೀವು ರಾಜೀನಾಮೆಯನ್ನ ಪಡೆದುಕೊಳ್ಳಿ ನಾಗೇಂದ್ರ ಅವರಿಂದ ಅನ್ನುವಂತ ಸೂಚನೆಯನ್ನು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ ಸೆಪ್ಟೆಂಬರ್ 1ರಿಂದಲೇ ವಿಪಕ್ಷ ಬಿಜೆಪಿಯ ಪಾದಯಾತ್ರೆ ಆರಂಭ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಸಂಪುಟದಲ್ಲಿ ಉಳಿಸಿಕೊಂಡ್ರೆ ಅದು ಯಾವ ರೀತಿಯಾಗಿ ಸರ್ಕಾರಕ್ಕೆ ಮುಜುಗರವನ್ನು ತರಿಸಬಹುದು ಅಥವಾ ಸರ್ಕಾರದ ಜನಪ್ರಿಯತೆ ಮೇಲೆ ಯಾವ ರೀತಿಯ ಧಕ್ಕೆಯನ್ನು ತರಬಹುದು, ಈ ರೀತಿಯಾಗಿಯೂ ಕೂಡ ಕಾಂಗ್ರೆಸ್ ನಾಯಕರು ಸ್ವತಃ ಖುದ್ದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ಒಂದು ಆಯಾಮದಲ್ಲಿ ನಾಗೇಂದ್ರ ಅವರನ್ನ ಮುಂದುವರಿಸಬೇಕಾ ಬೇಡುವ ಅನ್ನುವಂತ ರೀತಿಯಲ್ಲಿ ಅವರು ಚಿಂತನೆಯನ್ನು ಮಾಡಿಕೊಂಡು ಈಗ ಒಂದು ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿದ್ದಾರೆ. ಬಹುತೇಕ ಸೆಪ್ಟೆಂಬರ್ 1ರ ಒಳಗಾಗಿ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಚಿಂತನೆಯನ್ನ ಮಾಡಿದೆ ಅಂತ ಹೇಳಲಾಗ್ತದೆ. ಇದಕ್ಕೆ ಪ್ರಬಲವಾಗಿರುವಂತಹ ಕಾರಣ ಏನು ಅಂತಂದ್ರೆ ವಿಪಕ್ಷದ ಪಾದಯಾತ್ರೆಯ ಜನಪ್ರಿಯತೆಯನ್ನ ಕುಂಠಿತ ಮಾಡುವುದು ಮತ್ತು ಜೊತೆಗೆ ಅದರ ಅವಶ್ಯಕತೆಯನ್ನ ಕಡಿಮೆ ಮಾಡುವುದು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಒಂದೊಮ್ಮೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡ್ರೆ ವಿಪಕ್ಷ ಬಿಜೆಪಿ ಪಾದಯಾತ್ರೆ ಮಾಡುವ ಕೂಡ ಅದು ಪ್ರಯೋಜನ ಆಗೋದಿಲ್ಲ ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕಿಕೊಂಡಿದೆ. ಇದೇ ಒಂದು ಕಾರಣಕ್ಕಾಗಿ ಸೆಪ್ಟೆಂಬರ್ 1ರ ಒಳಗಾಗಿ ಸಚಿವ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ಕೊಡಿಸೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಉತ್ಸುಕರಾಗಿದ್ದಾರೆ. ಜೊತೆಗೆ ಈ ರೀತಿಯ ತೀರ್ಮಾನವನ್ನ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಮೊನ್ನೆ ಅಷ್ಟೇ ಸದಾಶಿವನಗರದ ಮೂಲಗಳಿಂದ ಒಂದಿಷ್ಟು ಮಾಹಿತಿ ಲಭ್ಯವಾಗಿತ್ತು. ಸಿಎಂ ಕಚೇರಿಯಿಂದಲೂ ಕೂಡ ಒಂದಿಷ್ಟು ಮಾಹಿತಿಗಳು ಬಂದಿತ್ತು. ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಸಂಪರ್ಕಿಸಿ ರಾಜೀನಾಮೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿರ್ಧಾರವನ್ನ ಸಿಎಂಗೆ ತಿಳಿಸಿದ್ದಾರೆ ಅನ್ನುವಂಥದ್ದು ಚರ್ಚೆಯಾಗಿತ್ತು. ಜೊತೆಗೆ ಅದು ಸುದ್ದಿಯೂ ಕೂಡ ಪ್ರಕಟವಾಗಿತ್ತು. ಈ ಒಂದು ಸುದ್ದಿಯ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಸಿಕ್ಕಿರುವಂತಹ ಅವಕಾಶವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಕೂಡ ಪ್ರಯತ್ನವನ್ನ ಪಟ್ಟರು ಅನ್ನುವಂತ ರೀತಿಯಲ್ಲಿ ಕೂಡ ಚರ್ಚೆಗಳಾಗಿದೆ. ಅದು ಹೈಕಮಾಂಡ್ ನಾಯಕರ ಮೂಲಕವಾಗಿ ನಾಗೇಂದ್ರ ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಪಟ್ಟರು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿತ್ತು. ಬಹುತೇಕ ಇದು ಖಚಿತವಾಗಿರುವಂತಹ ಮಾಹಿತಿ ಕೂಡ ಹೌದು. ಯಾವ ಕಾರಣಕ್ಕಾಗಿ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಸಿಕ್ಕಿರ್ತಕ್ಕಂತಹ ಸ್ಥಾನಮಾನವನ್ನ ಉಳಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಪಡ್ತಾರೆ. ಆ ರೀತಿಯ ಪ್ರಯತ್ನವನ್ನ ಸಚಿವ ನಾಗೇಂದ್ರ ಅವರು ಕೂಡ ಕೊನೆ ಹಂತದಲ್ಲಿ ಮಾಡಿದ್ದಾರೆ. ರಾಮುಲು ಇರಬಹುದು, ಜನಾರ್ದನ್ ರೆಡ್ಡಿ ಅವರು ಇರಬಹುದು, ಅವರಿಬ್ಬರ ಮೇಲೆ ಇರುವಂತಹ ಕೇಸ್ಗಳೇನು, ಆ ಒಂದು ಕೇಸ್ನ ಹಂತ ಯಾವ ರೀತಿಯಾಗಿದೆ, ಯಾವ ಒಂದು ಸ್ಥಿತಿಯಲ್ಲಿ ಆ ಕೇಸ್ಗಳಿದಾವೆ, ಜೊತೆಗೆ ತನ್ನ ಮೇಲೆ ಇರತಕ್ಕಂತ ಆಪಾದನೆ ಏನು, ಆರೋಪ ಏನು, ಈಗ ವಿಪಕ್ಷ ಯಾವ ಕಾರಣಕ್ಕಾಗಿ ಟೀಕೆಯನ್ನ ಮಾಡ್ತದೆ, ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಅವರು ಪಾದಯಾತ್ರೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಪಾದಯಾತ್ರೆ ಮೂಲಕವಾಗಿ ಬಿಜೆಪಿ ಯಾವ ರೀತಿಯ ಲಾಭವನ್ನು ಗಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಅದರ ವಿರುದ್ಧ ನಾವು ಕೌಂಟರ್ ಆಗಿ ಯಾವ ರೀತಿ ಪಾದಯಾತ್ರೆಗಳನ್ನ ಅಥವಾ ಹೋರಾಟವನ್ನ ರೂಪಿಸಬಹುದು, ಈ ಎಲ್ಲ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಹೈಕಮಾಂಡ್ ನಾಯಕರೊಂದಿಗೆ ನಾಗೇಂದ್ರ ಅವರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಅಂತಿಮವಾಗಿ ಸೆಪ್ಟೆಂಬರ್ 1ರ ಒಳಗಾಗಿ ನಾಗೇಂದ್ರ ಅವರ ರಾಜೀನಾಮೆ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ ಅಂತ ಹೇಳಲಾಗ್ತದೆ. ಇಲ್ಲಿ ಕಾರಣ ಏನು ಅಂತಂದ್ರೆ ಸೆಪ್ಟೆಂಬರ್ 1ರ ಒಳಗಾಗಿ ರಾಜೀನಾಮೆಯನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಬಿಜೆಪಿಯ ಪಾದಯಾತ್ರೆಯನ್ನ ನಿಲ್ಲಿಸಬಹುದು ಅನ್ನುವಂತ ಲೆಕ್ಕಾಚಾರ. ಆದ್ರೆ ಬಿಜೆಪಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಬಿಜೆಪಿ ಬೇರೆ ಬೇರೆ ಅಂಶಗಳನ್ನ ಇಟ್ಟುಕೊಂಡು ಪಾದಯಾತ್ರೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೇವಲ ನಾಗೇಂದ್ರ ಅವರ ರಾಜೀನಾಮೆ ಅಷ್ಟೇ ಅಲ್ಲ, ಉಳಿದಂತೆ ಪಶುವೈದ್ಯ ನೇಮಕ ಸಂಬಂಧಪಟ್ಟಂತೆ ವೈದ್ಯರ ನೇಮಕ ಸಂಬಂಧಪಟ್ಟಂತೆ ಆಗಿರತಕ್ಕಂತ ಹಗರಣ ಏನಿದೆ ಆ ವಿಚಾರ ಇರಬಹುದು, ಕೆಪಿಎಸ್ಸಿಯಲ್ಲಿ ಆಗ್ತಾ ಇರತಕ್ಕಂತಹ ಲೋಪದೋಷಗಳು, ಹೊಸ ಉದ್ಯೋಗ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಳಂಬ, ಜೊತೆಗೆ ಗೃಹಲಕ್ಷ್ಮಿ ಹಣ ಏನು 5,000 ಕೋಟಿ ಹಿಂದೆ ಮಂಜೂರು ಹಣವನ್ನ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರೀತಿಯ ಉಪಯೋಗಗಳನ್ನ ಮಾಡಿದ್ದಾರೆ, ಆ ಒಂದು ಹಣವನ್ನ ಅನ್ನುವಂತ ರೀತಿಯಲ್ಲಿ ಆಪಾದನೆಗಳಿತ್ತು, ಮಹಿಳೆಯರ ಖಾತೆಗೆ ಹಣ ಹೋಗಿಲ್ಲ ಅನ್ನುವಂಥದ್ದು, ಆ ವಿಚಾರವನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡುವಂಥದ್ದು. ಜೊತೆಗೆ ವೃದ್ಧಾಪ್ಯ ವೇತನ ಇರಬಹುದು, ಪಿಂಚಣಿ ಏನಿತ್ತು ಆ ಒಂದು ಪಿಂಚಣಿಯನ್ನು ಕೂಡ ರಾಜ್ಯ ಸರ್ಕಾರ ನಿಲ್ಲಿಸಿದೆ ಅನ್ನುವಂತ ಆರೋಪವನ್ನ ವಿಪಕ್ಷಗಳು ಮಾಡ್ತಾ ಇದೆ. ಈ ಒಂದು ಅಂಶಗಳನ್ನ ಇಟ್ಟುಕೊಂಡು ಪಾದಯಾತ್ರೆಯಲ್ಲಿ ಜನರನ್ನ ಸೆಳೆಯಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಜೊತೆಗೆ SC, ST, TSP ಹಣವೂ ಕೂಡ
53,000 ಕೋಟಿ ಹಣವನ್ನ ಅನ್ಯ ಯೋಜನೆಗಳಿಗೆ ಬಳಕೆ ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಮಾಡ್ತಾ ಇದ್ರು. ದಲಿತರ ಪರವಾಗಿರುವಂತಹ ಸರ್ಕಾರ ಅಂತ ಹೇಳ್ತಾರೆ, ಆದ್ರೆ ದಲಿತರಿಗೆ ಮೀಸಲಾಗಿರುವಂತಹ ಹಣವನ್ನ ಬೇರೆ ಯೋಜನೆಗಳಿಗೆ, ಕೇವಲ ದಲಿತರಿಗೆ ಸೀಮಿತವಿಲ್ಲದ ಯೋಜನೆಗಳಿಗೆ ಇವರು ವರ್ಗಾವಣೆ ಮಾಡಿದ್ದಾರೆ. ಆ ಒಂದು ಯೋಜನೆಗಳಿಗೆ ದಲಿತರ ಹಣವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತ ಆಪಾದನೆಯನ್ನು ಕೂಡ ವಿಪಕ್ಷಗಳು ಮಾಡ್ತಾ ಇತ್ತು. ಆ ಎಲ್ಲಾ ಅಂಶಗಳನ್ನ ಇಟ್ಟುಕೊಂಡು ಪಾದಯಾತ್ರೆಯನ್ನು ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ಪಾದಯಾತ್ರೆಯನ್ನ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ರೂಪುರೇಷೆಯನ್ನು ಕೂಡ ಸಿದ್ಧಪಡಿಸಿದೆ. ನಾಗೇಂದ್ರ ರಾಜೀನಾಮೆ ಕೊಡ್ಲಿ ಬಿಡ್ಲಿ, ಪಾದಯಾತ್ರೆಯನ್ನ ಮಾತ್ರ ಬಿಜೆಪಿ ಮುಂದುವರಿಸುತ್ತೆ. ಜೊತೆಗೆ ಆ ಮೂಲಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಪಕ್ಷ ಸಂಘಟನೆ ಮಾಡೋದಕ್ಕೆ ಬಿಜೆಪಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಒಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ 1ರ ಒಳಗಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡು ವಿಪಕ್ಷ ಬಿಜೆಪಿಯ ಪಾದಯಾತ್ರೆಯ ತೀವ್ರತೆಯನ್ನ ಕಡಿತ ಮಾಡೋದು ಅಥವಾ ಅವರು ಪಾದಯಾತ್ರೆಯನ್ನ ಮಾಡದೇ ಇರುವ ಹಾಗೆ ನೋಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂತ ರೀತಿಯಲ್ಲಿ ಕೂಡ ಚರ್ಚೆ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ವಿಪಕ್ಷ ಬಿಜೆಪಿ ತನ್ನ ಪಾದಯಾತ್ರೆಯನ್ನು ಏನು ಘೋಷಣೆ ಮಾಡಿತ್ತಲ್ಲ, ಆ ಒಂದು ಪಾದಯಾತ್ರೆನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದಿರುವಂತದ್ದು ಸರ್ಕಾರಕ್ಕೆ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಂತಾಗಿದೆ. ಒಂದ್ ಕಡೆ ನಾಗೇಂದ್ರ ಅವರು ರಾಜೀನಾಮೆ ಪಡೆದ್ರೂ ಕೂಡ ಬಿಜೆಪಿಯ ಪಾದಯಾತ್ರೆ ನಿಲ್ಲೋದಿಲ್ಲ ಅನ್ನುವಂತ ರೀತಿಯಲ್ಲಿ ಈಗ ಸಂದರ್ಭ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.